ನೀನ್ ಮಾಡ್ತಿರೋ ತಪ್ಪು ಕಣೋ. ನನಗೆ ಅನ್ನಿಸ್ತಾ ಇಲ್ಲ ಅಮ್ಮ. ಅವಳು ಮದುವೆ ಆಗಿರೋಳು, ಅವಳನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿರೋದು ತಪ್ಪಲ್ವಾ? ನಾನು ಮದುವೆ ಮಾಡ್ಕೋಬೇಕು ಅಂತ ಇರೋ ಹುಡುಗಿನ ನಮ್ಮನೇಲಿ ಇರಿಸ್ಕೊಳ್ಳೋದು ತಪ್ಪೇನಿಲ್ಲ. ಧ್ರುವ, ಅವ್ರಿಗಿನ್ನೂ ಡೈವರ್ಸ್ ಆಗಿಲ್ಲ ಕಣೋ. ಆಗುತ್ತಮ್ಮ. ಅವ್ರ ಮನೆಯವ್ರು ಏನು ಅಂದ್ಕೋತಾರೆ ಹೇಳು? ನಾನು ಮದುವೆ ಆಗ್ತಿರೋದು ಅವಳನ್ನ, ಅವ್ರ ಮನೆಯವ್ರನ್ನಲ್ಲ. ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋ. ನಾನು ಮದುವೆ ಆದ್ರೆ ಅವಳನ್ನೇ ಅಂತ ಹೇಳಿದ್ದೀನಲ್ವಾ? ಯಾಕೋ ಇಷ್ಟೊಂದು ಹಠ ಮಾಡ್ತೀಯಾ? ಇದೇ ಮಾತು ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಗೆ ಯಾಕೆ ಇಷ್ಟ ಹಠ? ಹೆತ್ತ ತಾಯಿ ಮಗನ ಜೀವನ ಚೆನ್ನಾಗಿರ್ಲಿ ಅಂತ ಆಸೆ ಪಡೋದು ತಪ್ಪ? ನಾನು ಅವಳನ್ನ ಮದುವೆ ಆದ್ರೆ ಅವಳ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಟ್ನಲ್ಲಿ ನನ್ನ ಮಾತು ಕೇಳಬಾರ್ದು ಅಂತ ನೀನು ತೀರ್ಮಾನ ಮಾಡ್ಬಿಟ್ಟಿದ್ಯಾ ಅಲ್ವಾ? ಚಿಕ್ಕ ವಯಸ್ಸಿನಿಂದನೂ ನಾನು ನಿಮ್ಮ ಹತ್ರ ಏನಾರ ಕೇಳಿದ್ದೀನಿ ಅಮ್ಮ. ನೀವು ಹೇಳಿದ್ದಕ್ಕೆಲ್ಲ ನಾನು ಹ್ಞೂ ಹ್ಞೂ ಅಂತ ಅಷ್ಟೇ ತಾನೇ ಹೇಳಿದ್ದೀನಿ. ಈ ವಿಚಾರದಲ್ಲಿ ನೀವು ನನಗೆ ಹ್ಞೂ ಅಂತ ಹೇಳಲೇಬೇಕು. ಹಲೋ ಮಾವ, ಅಡ್ವಿದ್ದೆ. ಹ್ಞೂ ಅಮ್ಮ ಅವರೇ. ಹ್ಞೂ ಕೊಡ್ತೀನಿ. ಅಮ್ಮ ಹೊಸಿ ಮಾತಾಡ್ಬೇಕಂತೆ. ನಿಮ್ಮ ಮಾವನ? ಹಲೋ, ನಮಸ್ಕಾರ. ಹೌದಾ? ಹಾ, ಬನ್ನಿ ಬನ್ನಿ. ಏನಂತಮ್ಮ? ಬರ್ತಿದ್ದಾನಂತೆ, ಏನೋ ಮಾತಾಡ್ಬೇಕಂತೆ. ಅಲ್ಲಪ್ಪ, ನೀವು ಅಲ್ಲೋಗಿ ಅವಳು ಕರೆಯೋದ್ ಬೇಕಾಗಿಲ್ಲ. ಆ ಮನೆಗೆ ಹೋದ್ರೆ ಸಾಕು, ನಿಮ್ ಕಾಲಿಗೆ ಬಿದ್ದು ಸಮಾಪನೆ ಕೇಳ್ತಾಳ ಅವಳು. ಅವಳು ಕೇಳೋದು ಬೇಡ, ನಾನು ಕೊಡೋದು ಬೇಡ. ಅವಳು ಎಲ್ಲೋ ಬೇಕಪ್ಪ? ಹೋಗಿ ಆಗಿದೆಯಲ್ಲ. ಅಂದ್ರೆ ಅವಳು ಅಲ್ಲೇ ಇರ್ಲ? ಅವಳಿಗೆ ಅದೇ ಇಷ್ಟ, ಇನ್ನೇನು? ಜನ ಏನ್ ಅನ್ಕೋತಾರೆ ರೀ? ಅನ್ಕೊಳ್ಳೋದೆಲ್ಲ ಅನ್ಕೊಂಡು ಆಗೋಗಿದೆ ಕಣೆ. ಮರ್ಯಾದೆ ಮಣ್ಪಾಲ್ ಆಗೋಗಿದೆ. ಹಠನಾದ್ರೂ ಉಳಿಲಿ ಬಿಡು. ಆಟ ಆಗೋಯ್ತಾ? ಮಗಳು ಬದುಕೊಂಡ್ರೆ ಅದು ಅವ್ರು ತಿಳ್ಕೊಬೇಕಾಗಿತ್ತು. ಆಟ ಆಟ ಸಂಕಟ ಸಂಕಟ ಆಗ್ತಿದೆ ನನಗೆ. ಯಾರತ್ತ ಹೇಳ್ಕೊಳ್ಳಿ? ಯಾಕೆ ನಾವೆಲ್ಲ ಇಲ್ವಾ? ಇದೀರಪ್ಪ, ಇದೀರಿ. ಅವಾಗ್ಲೂ ಇದ್ರಿ ಕಡಿಮೆ ಕಟ್ಟೆ ಹಾಕೋದಕ್ಕೆ. ಈಗ ಹೇಳ್ತಾ ಇದ್ರಿ ಇದೀವಿ ಅಂತ. ಈಗ ಮಾತೆಲ್ಲ ಯಾಕಪ್ಪ? ಮುಗುದಿಲ್ಲ, ಮುಗಿಯೋದು ಇಲ್ಲ. ನಾನು ಇರೋವರೆಗೂ ಅವಳು ಇನ್ನು ಈ ಮನೆ ಹೊಸ ದಾಟಿ ಒಳಗೆ ಬರೋ ಹಾಗಿಲ್ಲ. ಎಲ್ಲ ಮಾಡಿದ್ ನೀವು. ನನ್ನ ಸ್ನೇಹಿತಂಗೆ ನಾನೇನು ಹೇಳಿ? ಹೇಳೋದೇನಯ್ಯ, ನನಗೆ ಎಲ್ಲ ಗೊತ್ತಿದೆ. ಅನಂತೂ ನೀನು ಅದು ನನಗೆಲ್ಲ ಗೊತ್ತಾಯ್ತಯ್ಯ. ನಾನು ಬೆಂಗಳೂರಿಂದನೇ ಬರ್ತಾ ಇದ್ದೀನಿ. ನನ್ನ ಮಗನ ಹತ್ರ ಮಾತಾಡಿದೆ. ಏನಂದ್ರು ಸೂರಜು? ಈಗ ತಾನೇ ಬರ್ತಾ ಇದ್ದೀನಿ, ಸ್ವಲ್ಪ ಉಸಿರಾಡೋದಕ್ಕೆ ಬಿಡಯ್ಯ. ಹೆತ್ತು ಮಕ್ಕಳಂತೂ ನಮ್ಮನ್ನ ಜೀವ ಸಹಿತ ಇರೋದಕ್ಕೆ ಬಿಡ್ತಿಲ್ಲ. ಏನು ನೋಡ್ತಾನೆ ಅಂತೆ? ನೀರು ಕೊಡಲ್ಲ ಅವ್ರಿಗೆ? ನೀರಾ? ಅಪ್ಪ ನಾನ್ ತಗೊಂಬತ್ತೀನಪ್ಪ, ನೀರ್ ತಗೊಂಬತ್ತೀನಿ. ಕಾಫಿ ಗೀಫಿ ಮಾಡ್ಕೊಡೋದಕ್ಕೆ ಹೇಳ್ಬೇಕಾ? ತರ್ತೀನಿ. ಏನು? ಮುಂದೇನು ಮಾತಾಡೋದು ಉಳಿದಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಅವರೇ ನಿರ್ಧಾರ ಮಾಡಿರ್ಬೇಕು. ನನ್ನ ಮಗಳು ಸ್ವಲ್ಪ ಮಾತಾಡಬೇಕು, ಕರಿಯವಳನ್ನ. ಇನ್ನೇನಿದೆ ಮಾತಾಡೋದಕ್ಕೆ? ನಾವು ಮಾಡಿದ ಮದುವೆ ಇತಿಶ್ರೀ ಅನ್ನೋದಕ್ಕಿಂತ ಮುಂಚೆ ಮಂಗಳ ಹಾಡಬೇಕಲ್ಲ. ಏನು ಪ್ರಯೋಜನ? ನಾವು ನಮ್ಮ ಕರ್ತವ್ಯ ಅಂತ ಮದುವೆ ಮಾಡಿದ್ರು ಮನಸ್ಸಿನಲ್ಲಿ ಉಳಿದಿದ್ದು ಬರೀ ಕಾಳಜಿ.
ಇವರಿಬ್ಬರು ಬದುಕು ಹಸನಾಗಿರ್ಲಿ ಅಂತ ಮದುವೆ ಮಾಡ್ತೀವಿ. ಈಗಲೂ ಅಷ್ಟೇ ನಮ್ಮ ಕರ್ತವ್ಯ ಅಂತ ಹೇಳೋದನ್ನ ಹೇಳ್ಬಿಡೋಣ. ಕರಿ ನನ್ನ ಸೊಸೆನ. ಇನ್ನೆಲ್ಲಿ ಸೊಸೆನಯ್ಯ? ಆಯ್ತಪ್ಪ, ಕರಿ ನಿನ್ನ ಮಗಳನ್ನೇ. ನಾನು ಮಾತಾಡಬೇಕು. ಬಂದೆ. ಕಾಂತಮ್ಮ, ನಿಮ್ಮಿಂದ ದಯವಿಟ್ಟು ಒಂದು ಕೆಲಸ ಆಗ್ಬೇಕಲ್ಲ. ನಿಮ್ಮ ಅನಂತರಾಮ್ ಅವ್ರ ಮಧ್ಯೆ ಇವ್ರನ್ನ ಹೇಳಿಬೇಡಿ. ನಿಮ್ ವಿಷಯ ತಿಳ್ಸಕ್ಕಾಗ್ಲಿಲ್ಲ ಅಂತ ಕಾಂತಮ್ಮನ ತಗ್ಲಾಕ್ಬೇಡಿ ನೀವು. ಅದಲ್ವೇ, ಅನಂತ ಸೊಸೆ ಜೊತೆಗೆ ಮಾತಾಡ್ಬೇಕಂತೆ. ಹೇಳಿ ಅವ್ರಿಗೆ, ಅವಳನ್ನ ಮನೆಯಿಂದ ಹೊರಗೆ ಹಾಕಿದೀವಿ, ಎದುರುಗಡೆ ಮನೆ ಇದ್ದಾಳೆ, ಹೋಗಿ ಮಾತಾಡ್ಸಿ ಅಂತ. ಅಯ್ಯಯ್ಯಯ್ಯ, ಹಂಗೆ ಹೇಳಕ್ ಆಯ್ತದೇನ್ರಮ್ಮ? ಇವಳಿಗೆ ಗೊತ್ತಾಗಬೇಕು ಅದೆಲ್ಲ. ಹೌದು, ನಾನೇ ಹಠ ಹಿಡಿದು ಕೂತಿದ್ದು ಅವಳ ಮನೆಗೆ ಬರೋದು ಬೇಡ ಅಂತ. ಹಂಗ್ಸೆ ಹಂಗ್ಸು ಗಂಡ್ಸು ಎಡಬಿದ್ರೆ ಸೋತ್ರೆ ನಿಮ್ಗೆಲ್ಲ ಖುಷಿ. ಜೀವನ ಪೂರ್ತಿ ಅದನ್ನೇ ಹಿಡ್ಕೊಂಡು ಜಾಲಾಡ್ಬಿಡ್ತೀರಾ. ಅದ್ ಸರಿ, ಇದ್ದಕ್ಕಿದ್ದಂಗೆ ಖುಷಿನ ಕರ್ಸಕ್ ಹೊರಟಿದ್ದೀರಾ? ಕರ್ಕೊಂಡು ಹೋಗ್ತಾರಂತ ಬೆಂಗಳೂರಿಗೆ ರಾಜಿ ಮಾಡ್ಸಕ್ಕೆ. ಮಗನ ಹತ್ರ ಮಾತಾಡಿ ಬಂದಿದ್ದಾರಂತೆ. ಹೇಳಿರ್ಬೇಕು ಅಳಿಯಂದ್ರು ಅವಳ ಲೀಲೆಗಳನ್ನ ಮುಖಕ್ಕೆ ಉಗಿಬೇಕಂತೆ. ಕರ್ಸು ಅಂತಿದ್ದಾನೆ. ಕಾಂತಮ್ಮ, ದಯವಿಟ್ಟು ಹೋಗಿ ಅವಳನ್ನ ಕರ್ಕೊಂಡ್ಬಿಡ್ತೀರಾ? ಹೋಗ್ತೀನಿ ಬುದ್ಧಿ, ಹಿಂಗೋಗಿ ಹಂಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನು ಇದ್ದಕ್ಕಿದ್ದ ಹಾಗೆ ಬಂದಿದ್ದು? ಸೋಮ್ಕೆ ಹಿಂಗೆ ಫೋಟೋನೇ ಕಳ್ಸ್ಕೊಡ್ಲಿಲ್ಲ ಕಂಕಣ ಕಟ್ಟಿದ್ದು. ನನ್ನ ಮಗನ್ಗೆ ಹೇಳಿದ್ದೆ. ನಾನು ಹೇಳಿದ್ ನಿಮ್ಗೋ ನಿಮ್ಮ ಮಗನ್ಗೋ? ಮೊಬೈಲಲ್ಲಿ ಕಳ್ಸಕ್ ನಂಗೆ ಬರೋದಿಲ್ಲ, ಅದಕ್ಕೆ ಅವನಿಗೆ ಹೇಳಿದ್ದೆ. ಕಟ್ಸಿದಿರಾ ಇಲ್ವೋ? ಹಾ, ಕಳ್ಸಿದ್ವಿ ರಾಮದೇವ್ ದೇವಸ್ಥಾನದಲ್ಲಿ. ಇಲ್ಲಿ ತೋರ್ಸವ ಚಂದ್ರಿ. ಅದು ಬೆಳಗ್ಗೆ ಪಾತ್ರೆ ತೊಳಿಬೇಕಾರೆ ಕಿತ್ತೋಗದೆ ಕಣ್ಮಾವ. ಸುಳ್ಳು ಪಳ್ಳು ಹೇಳಿದ್ರೆ ನನಗೆ ಸೆಟ್ ಆಗಕ್ಕಿಲ್ಲ ನೋಡವ. ನಿಜ ಕಣ್ಮಾವ, ಕಿತ್ತೋಗದೆ. ಕಿತ್ತಾಗಿದ್ರೆ ಮತ್ತೆ ಕಟ್ಕೋಬೇಕಾಗಿತ್ತು. ಏನ್ರವ ಈ ಹುಡುಗಿ ಹಿಂಗ್ ಬೆಳ್ಸಿದೀರಾ? ಮದುವೆ ಆಗೋದಕ್ಕಿಂತ ಮುಂಚೆನೆ ಇಷ್ಟೊಂದು ಬೇಜವಾಬ್ದಾರಿ, ಮದುವೆ ಆದ್ಮೇಲೆ ನೀನ್ ಹೆಂಗ? ಈ ಹುಡುಗಿ ಯಾರು? ಖುಷಿ ಅಂತ. ಹೆಸರೆಲ್ಲ ಕೇಳಿದ್ದು, ಏನ್ ಸಂಬಂಧ? ನಮ್ಮನೆ ಎದುರು ಮನೆ ಹುಡುಗಿ. ಇಲ್ಯಾಕವ್ರೆ? ಮದ್ವೆ ಕೆಲ್ಸಕ್ಕೆ ಸಹಾಯ ಮಾಡಕ್ ಬಂದಿದ್ದಾರೆ. ಖುಷಿ 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 ಖುಷಿ, ಮನೇಲಿ ಎಲ್ರೂ ಕಾಯ್ತಾವ್ರೆ, ಬಾಂಬ ಹೋಗೋಣ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಹೋಗಮ್ಮ, ಕರಿತಾ ಇದ್ದಾರಲ್ಲ. ಇಲ್ಲ, ಖುಷಿ ಅಕ್ಕ ಇಲ್ಲೇ ಇರ್ಲಿ, ನಂಗೆ ಸಹಾಯಕ್ಕೆ ಬೇಕು. ಅಯ್ಯಯ್ಯಯ್ಯ, ಮದ್ವೆ ಇನ್ನ 15 ದಿವಸ ಐತೆ, ಈಗ ಏನೇ ಸಹಾಯ? ಖುಷಿ, ಬಾಮ್ಮ ಹೋಗೋಣ. ಹೋಗಮ್ಮ. ಬಾಮ್ಮ. ಚಂದ್ರಿ ಹೇಳೋದ್ಲವ? ಖುಷಿ, ಬಾಮ್ಮ. ಕರಿತಾರಲ್ಲ, ಹೋಗವ. ಬಾ. ಯಾಕವ್ವ, ಏನಾರ ಪ್ರಾಬ್ಲಮ್ಮಾ? ಹಲೋ. ಹಲೋ ಅಣ್ಣ, ಎಡ್ವಟ್ ಆಗೋಗೈತೆ. ಏನಾಯ್ತೆ ಚಂದ್ರಿ? ಕಾಂತಮ್ಮಜ್ಜಿ ಬಂದ್ಬಿಟ್ಟವ್ರೆ ಖುಷಿ ಅಕ್ಕನ್ ಕರ್ಕೊಂಡು ಹೋಗೋದಿಕ್ಕೆ. ಕಳ್ಸಲ್ಲ ಅಂತ ಹೇಳು. ಹಂಗಾಗಕ್ಕಿಲ್ಲ ಅಣ್ಣ. ಏನಕ್ಕೆ? ನಮ್ಮ ಮಾವ ಭುಜಂಗಪ್ಪ ಅವ್ರು ಬಂದು ಕುತ್ಕೋಬಿಟ್ಟವ್ರೆ. ಅದೇ ಟೈಮ್ ನೋಡ್ಕೊಂಡು ಈ ಕಾಂತಮ್ಮವರು ಬಂದ್ಬಿಟ್ಟವ್ರೆ ಖುಷಿ ಅಕ್ಕನ್ ಕರ್ಕೊಂಡು ಹೋಗಕ್ಕೆ. ಅವ್ರ ಮುಂದೆ ವಿಷಯ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅಣ್ಣ.
ಒಂದು ಕೆಲಸ ಮಾಡು, ಒಂದು 15 ನಿಮಿಷ ಖುಷಿನ ಅಲ್ಲೇ ಇರೋಂಗೆ ಮಾಡ್ಕೋ, ನಾನು ಅಷ್ಟರಲ್ಲಿ ಬರ್ತೀನಿ. ನಾವಿನ್ ಬರ್ತೀವಿ. ಬಾಮ ಹೋಗೋಣ, ಬಾ ಹೋಗೋಣ ಬಾಮ. ಇದೇ ಕಾಂತಮ್ಮಜ್ಜಿ ಹೊಂಟ್ಬಿಟ್ರಿ? ಎಲ್ಲೇ ಹೋಗಿದ್ದೆ ನೀನು? ಇತ್ಲಲ್ಲಿ ಕೊತ್ತಿ ಬಂದಿತ್ತು, ಓಡ್ಸಕ್ ಹೋಗಿದ್ದೆ ಕಣಮ್ಮ. ಈ ಹುಡುಗಿ ಓಸಿ ವಿಚಿತ್ರವಾಗಿ ಆಡ್ತಾವಳಲ್ಲ, ಯಾಕೆ ಹುಷಾರಿಲ್ವಾ? ಹಂಗೆಲ್ಲ ಇಲ್ ಕಣ್ಮವ, ಹುಷಾರಾಗಿದ್ದೀನಿ. ಬಾರೆ ಹೋಗೋಣ ನಾವು. ಕಾಂತಮ್ಮಜ್ಜಿ ಇರಿ ವಸಿ, ಕಾಫಿ ಗಿಫಿ ಕುಡ್ಕೊಂಡು ಹೋಗಿರಂತೆ. ಕಾಪಿನ ಕಾಪಿ ಕುಡ್ದು ಕುಡ್ದು ಕಪ್ಪಗಾಗೋಗ್ಬಿಟ್ಟಿದೀನಿ. ಈ ಬಿಸಿಲು ಹೊತ್ತಲ್ಲಿ ಯಾರೇ ಕಾಪಿ ಕುಡಿತಾರೆ? ಬಾಮ ಹೋಗೋಣ ನಾವು. ವಸಿ ಮಜ್ಜಿಗೆ ಏನಾದ್ರು ಕುಡ್ಕೊ ಹೋಗಿರಂತೆ ಇರೀರಿ. ಅಯ್ಯಯ್ಯೋ 3 ದಿವಸದಿಂದ ನಗಡಿ ಆಗಿ ಮೂಗಲ್ಲಿ ತೊಟ ತೊಟ ಅಂತ ಸೋರ್ತಿತ್ತು. ಈಗ ಪರವಾಗಿಲ್ಲ, ನಂಗೆ ಬೇಡ ಕಣೆ ಮಜ್ಜಿಗೆ, ಏನು ಬೇಡ, ಬರೇ ಹೋಗೋಣ. ಅಯ್ಯೋ ಅಪರೂಪಕ್ಕೆ ಬಂದಿದ್ದೀರಾ, ವಸಿ ಮಜ್ಜಿಗೆನ ಕಾಫಿನ ಕುಡ್ಕೊಂಡೋಗಿರಂತೆ ಇರಿ. ಬೇಡ ಕಣೆ. ಮಾವಯ್ಯ, ಕಾಂತಮ್ಮಜ್ಜಿ ನಿಮ್ ದೂರದ ನೆಂಟ್ರಂತೆ. ಹೌದಾ? ಯಾವ ಊರಾತು? ನೀವ್ ಮಾತಾಡ್ತೀರಿ, ನಾನು ಹಸಿ ಮಜ್ಜಿಗೆ ತತ್ತೀನಿ, ಆಯ್ತಾ? ಯಾರ ಮನೆಯವರು? ನಮ್ಮ ಅಪ್ಪನ ಹೆಸರು ಗೋಪಾಲಪ್ಪ. ಓ, ಆ ವಿಲೇಜ್ ಅಕೌಂಟೆಂಟ್ ಗೋಪಾಲಪ್ಪನ? ಅಲ್ಲ, ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ರು. ಆ ತರದವ್ರು ಯಾರು ಇಲ್ವಲ್ಲ ಅಲ್ಲಿ. ನಮ್ಮಪ್ಪ ಇದ್ರಲ್ಲ. ಯಾಕೆ ಹೋಗೋರ್ನ ತಡೆದೆ ನೀನು? ಅಣ್ಣ ಬರೋ ತನಕ ವಸಿ ಇರ್ಲಿ ಅಂತಮ್ಮ. ಓ, ಧ್ರುವನ್ ಫೋನ್ ಮಾಡಿ ಹೇಳ್ದ್ಯಾ? ಯಾಕೆ ಇಂತ ಕೆಟ್ಟ ಬುದ್ಧಿ ನಿನ್ಗೆ? ನೀವ್ ಯಾರನ್ನ ಹೇಳ್ತಾ ಇದ್ರೋ? ನನಗಂತೂ ನೆಪ್ತಿಗೆ ಬರ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಸ್ವಾಮಿ, ಇದೆಲ್ಲ ಹಳೆ ಕತೆ, ಯಾರಿಗ್ ಬೇಕು? ನಾವಿನ್ ಬರ್ತೀವಿ. ಮದ್ಗೆ ಬರ್ತದೆ. ಶೀತ ಆಗೈತೆ ಅಂತ ಎಷ್ಟು ದಪ್ಪ ಹೇಳೋದು ನಾನು? ನಾವು ಬರೋದಾ? ಬಾಮ ಹೋಗೋಣ, ಬಾ 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 ಬಾ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಖುಷಿನ? ಮನೆಗೆ. ಯಾವ ಮನೆಗೆ? ಇವಳ ಮನೆಗೆ. ಒಂದ್ಸತಿ ಆಚೆ ಹಾಕದ್ಮೇಲೆ ಮುಗೀತು, ಇದೇ ಅವಳ ಮನೆ. ಇದೇನಪ್ಪ ಕತೆ ಎಲ್ಲೆಲ್ಲೋ ಹೋಯ್ತಾ ಇದೆ? ಏನಿದು ರುಕ್ಮಣಮ್ಮ? ನಾನು ಹೇಳ್ತೀನಿ ಬುದ್ಧಿ. ಈ ಹುಡುಗಿ ಮನೆ ಎದುರುಗಡೆ ಮನೆನೆ. ಇವಳಿಗೆ ಮದುವೆ ಆಗೈತೆ. ಗಂಡ ಹೆಂಡತಿಲಿ ಹೊಸ ಪ್ರಾಬ್ಲಮ್. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇವನು ಈ ಹುಡುಗಿನ ಎದುರಿಸಿ ಬೆದರಿಸಿ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡವನೆ. ಎಷ್ಟು ಹೇಳಿದ್ರು ಕೇಳಲ್ಲ ಅಂತಾನೆ. ಇವನ್ ಕಾಟ ತಡಿಯಕ್ಕಾಗದೆ ಇವ್ರ ಅಪ್ಪ ಅಮ್ಮ ಇವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಇವನು ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದಾನೆ. ಈ ಹುಡುಗಿಗೆ ಒಂಚೂರು ಇಷ್ಟ ಇಲ್ಲ ಸ್ವಾಮಿ, ಇವ್ರು ಎದುರಿಸಿ ಬೆದರಿಸಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿರೋದು. ಇದಕ್ಕೆಲ್ಲ ಸಪೋರ್ಟ್ ಯಾರು ಗೊತ್ತಾ? ಅದೇ ನಿಮ್ ಸೊಸೆ ಆಗೋ ಹುಡುಗಿ ಪಿಳ್ಜೋಡೆ, ಆ ಡುಮ್ಮಕ್ಕ, ಅವಳೆ. ಓ, ಇಂಥ ಫ್ಯಾಮಿಲಿ ಹುಡುಗಿನ ಮದುವೆ ಮಾಡ್ಕೊಳಕ್ ಆಗಕ್ಕಿಲ್ಲ. ಈ ಮದುವೆನೇ ಬೇಡ, ಕ್ಯಾನ್ಸಲ್.
ಮರ್ವಾದಿಯಿಂದ ಬಾಳದನ್ನ ಕಲಿಯಪ್ಪ. ಅವ್ರ ಮನೆ ಹೆಣ್ಣು ಮಕ್ಳ ಮೇಲೆ ಕಣ್ಣು ಹಾಕ್ತಿಯಲ್ಲ. ಅಮ್ಮ, ಹುಡುಗಿನ ನೀವು ಕರ್ಕೊಂಡೋಗಿ. ಸರಿ 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 ಬಾಮ್ಮ. ಜಾಗ ಬಿಡಪ್ಪ. ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನೋಡೋದಿರ್ಲಿ, ಮಾತಾಡೋಕ್ಕೂ ಇಷ್ಟಪಡ್ತಾಳೋ ಇಲ್ವೋ? ಹಾಗೇನಿಲ್ಲಯ್ಯ, ನಾವು ಕಲಿಸಿರೋ ಸಂಸ್ಕಾರ ಸ್ವಲ್ಪನಾದ್ರೂ ಉಳಿದಿದ್ರೆ ಖಂಡಿತ ಬರ್ತಾಳೆ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಎದುರು ಮನೇಲಿ ಮದುವೆ ಸಂಭ್ರಮ, ಅದಕ್ಕೆ ಹೋಗಿದ್ದಾಳೆ. ನೀವು ಬಂದಿದ್ದೀರಾ ಅಂತ ಗೊತ್ತಾದ್ರೆ ಇರ್ತಾಳ ಅಲ್ಲೇ, ಬಂದ್ಬಿಡ್ತಾಳೆ, ಓಡ್ ಬಂದ್ಬಿಡ್ತಾಳೆ. ಚೆನ್ನಾಗಿದ್ದೀರಾ? ಏನ್ ಚಂದನಮ್ಮ, ಇದೇನು ಖುಷಿ ದಿನಗಟ್ಲೆ ಮನೇಲಿಲ್ಲ ಅನ್ನೋ ರೀತಿ ಎಲ್ಲ ಆಡ್ತಾ ಇದ್ರಲ್ಲ? ಹಾಗೇನಿಲ್ಲಪ್ಪ, ಅದೇನೋ ಮಾತಾಡ್ಬೇಕು ಅಂತಿತ್ತಲ್ಲ, ಮಾತಾಡು. ಖುಷಿ, ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯನ ಮಾತಾಡಬೇಕಿತ್ತು, ಆದ್ರೆ ಇಲ್ಲಿ ಬೇಡ. ಏನಯ್ಯ ಮಾತಾಡೋದು ಉಳಿದಿದೆ? ಏನ್ ಮಾತಾಡಿದ್ರು ಅಷ್ಟೇ, ಎಲ್ಲಿ ಮಾತಾಡಿದ್ರು ಅಷ್ಟೇ. ನಾವಿಬ್ಬರೇ ಮಾತಾಡಿದ್ರೆ ನಿನಗೇನಾದ್ರು ಕಷ್ಟನಾ? ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೀಗೆ ಅಂತ ಒಂದು ಸಣ್ಣ ಸುಳುವು ಮದುವೆ ಮುಂಚೆ ಸಿಕ್ಕಿದ್ರು ಖಂಡಿತ ತಡೀತಿದ್ದೆ. ಮಕ್ಕಳು ನಮ್ಮ ಎದುರಿಗೆ ಹೇಗಿರ್ತಾರೋ ಅದೇ ಸತ್ಯ, ಅಷ್ಟೇ ಸತ್ಯ ಅಂತ ಅನ್ಕೊಂಡಿರ್ತೀವಿ. ಅವ್ರಿಗೆ ಇನ್ನೊಂದು ಮುಖ ಇದೆ ಏನಂದ್ರೆ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೂ ಕಷ್ಟ. ಸೂರಜ್ ಜೊತೆ ಮಾತಾಡಿದೆ, ನಾಚಿಕೆ ಆಗತ್ತೆ ಮಗ ಅನ್ನೋಕ್ಕೆ. ಹೊಂದಾಣಿಕೆ ಆಗಲ್ವಂತೆ, ಹೊಂದೋದು ಇಲ್ವಂತೆ. ಅವನ ಆಸೆ ಆಕಾಂಕ್ಷೆಗಳಿಗೆ ನೀನು ತಕ್ಕವಳಲ್ಲ ಅಂದ. ಯಾಕೆ? ಮದುವೆಗೆ ಮುಂಚೆ ಗೊತ್ತಾಗಿರ್ಲಿಲ್ವಾ? ಈಗಿನ ಕಾಲದ ಹುಡುಗರಿಗೆ ಸಿನಿಮಾ ನಟೀರೇ ಆಗಬೇಕು ಹೆಂಡತಿ ಅಂತ. ಸಂಭಾವಿತ ಮನತನದಿಂದ ಹುಡುಗಿರನ್ನ ಕಟ್ಟಿದ್ರೆ ಇವ್ರಿಗೆ ಸರಿ ಬರಲ್ಲ. ತಪ್ಪು ನಂದು. ಇಲ್ಲಮ್ಮ, ನೀನು ಹೀಗಿರೋದೇ ಸರಿ. ಅದು ಅವನ ಯೋಗ್ಯತೆಗೆ ಜಾಸ್ತಿ ಅಷ್ಟೇ.
ಅವಕಾಶ ಕೊಡ್ತಾರೆ ಅನ್ಕೊಂಡಿದ್ದೆ. ಕ್ಷಮಿಸಮ್ಮ. ಅಷ್ಟೊಂದು ವಿವೇಕ ತಾಳ್ಮೆ ಎರಡೂ ಅವನಿಗಿಲ್ಲ. ಯಾರೇನೇ ಹೇಳಿದ್ರು ಅವನು ಡೈವರ್ಸ್ ಕೊಡೋ ನಿರ್ಧಾರ ಬದಲಾಗಲ್ವಂತೆ.